ನಾನು ಮಾತನಾಡಿದ್ದ ವಿಷಯಗಳು ಬೇರೆ ಇದ್ವು. ಸಿಎಂ ಕುಮಾರಸ್ವಾಮಿ ಕೆಲ ವಿಚಾರಗಳನ್ನ ಮರೆಮಾಚಿದ್ದಾರೆ. ಹಾಗಾದ್ರೆ ಶಾಸಕರ ಪುತ್ರ ಜೊತೆಗೆ ಮಾತಾಡಿರೋ ಸತ್ಯ ಯಾವುದು? ಶರಣಗೌಡ ಜೊತೆಗೆ ಯಡಿಯೂರಪ್ಪ ಮಾತುಕತೆಯಲ್ಲಿ ಸೀಕ್ರೆಟ್ ಏನಿದೆ? ತಮಗೆ ಬೇಕಾದ್ದನ್ನ ಮಾತ್ರ ಬಳಸಿದ್ದಾರೆ ಅಂತ ಬಿಎಸ್ವೈ ಹೇಳಿದ್ದು ಯಾಕೆ ಅನ್ನುವಂಥದ್ದು ಈಗ ಮೂಡಿಬರ್ತಾ ಇರುವಂತಹ ಪ್ರಶ್ನೆ. ನಾನು ಮಾತನಾಡಿದ ವಿಷಯಗಳು ಬೇರೆಯೇ ಇದ್ದವು. ಸಿಎಂ ಕುಮಾರಸ್ವಾಮಿ ಕೆಲ ವಿಚಾರಗಳನ್ನ ಮರೆಮಾಚಿದ್ದಾರೆ. ಹಾಗಾದ್ರೆ ಈ ರೀತಿ ಯಡಿಯೂರಪ್ಪ ಹೇಳಿರೋದು, ಹಾಗಾದ್ರೆ ಶಾಸಕರ ಪುತ್ರ ಜೊತೆಗೆ ಮಾತನಾಡಿರುವಂತಹ ಸತ್ಯ ಯಾವುದು ಅನ್ನುವಂಥದ್ದು ಈಗ ಜನತೆ ಕೇಳ್ತಾ ಇರುವಂಥದ್ದು. ಯಾಕಂದ್ರೆ ನಾನು ಮಾತನಾಡಿರೋದು ಬೇರೆ ಇದೆ, ಇದನ್ನ ಮರೆಮಾಚಿದ್ದಾರೆ ಅಂತ ಈಗ ಯಡಿಯೂರಪ್ಪ ಹೇಳೋದಾದ್ರೆ ಹಾಗಾದ್ರೆ ಸತ್ಯ ಯಾವುದು? ಶರಣಗೌಡ ಜೊತೆಗೆ ಯಡಿಯೂರಪ್ಪ ಮಾತುಕತೆಯಲ್ಲಿ ಅಂತಹ ಸೀಕ್ರೆಟ್ ಏನಿತ್ತು? ಅದನ್ನ ಮರೆಮಾಚಿರುವಂತಹ ಸೀಕ್ರೆಟ್ ಯಾವುದು? ತಮಗೆ ಬೇಕಾದ್ದನ್ನ ಮಾತ್ರ ಬಳಸಿದ್ದಾರೆ ಅಂತ ಬಿಎಸ್ವೈ ಹೇಳಿದ್ದು ಯಾಕೆ? ಬಿಎಸ್ ಯಡಿಯೂರಪ್ಪ ತಪ್ಪೊಪ್ಪಿಗೆ ಹೇಳಿಕೆಯಲ್ಲಿ ಮತ್ತಷ್ಟು ಸತ್ಯ ಅಡಗಿದೆಯಾ? ಹಾಗಾದ್ರೆ ಮಾತಾಡಿದ್ದು ನಿಜವೇ ಆಗಿದ್ದರೆ ರಾಜಕೀಯ ನಿವೃತ್ತಿ ಪಡಿತೇನೆ, ಆಡಿಯೋ ತಮ್ಮದೇ ಆಗಿದ್ರೆ ರಾಜಕೀಯ ನಿವೃತ್ತಿ ಅಂತ ಬಿಎಸ್ವೈ ಹೇಳಿದ್ರು. ಆದ್ರೆ ಈಗ ಬಿಎಸ್ ಯಡಿಯೂರಪ್ಪ ರಾಜಕೀಯ ನಿವೃತ್ತಿ ಪಡೀತಾರಾ ಅನ್ನುವಂಥದ್ದು ಕೂಡ ಈಗ ಎಲ್ಲರೂ ಕೇಳ್ತಾ ಇರುವಂತಹ ಪ್ರಶ್ನೆ. ಯಾಕಂದ್ರೆ ಈ ಆಡಿಯೋ ನನ್ನದಲ್ಲ, ಇದು ಫೇಕ್ ಆಡಿಯೋ ಅಂತ ಹೇಳ್ತಾ ಇದ್ದಂತಹ ಬಿಎಸ್ವೈ ಈಗ ನಾನು ಮಾತನಾಡಿದ್ದು ಹೌದು, ಆದ್ರೆ ಮಾತನಾಡಿದ ವಿಷಯಗಳು ಬೇರೆ ಇದ್ದವು ಅನ್ನುವ ರೀತಿ ಪ್ಲೇಟ್ ಚೇಂಜ್ ಮಾಡಿರೋದು. ಇನ್ನು ಈ ಸಂಬಂಧ ಬಿಎಸ್ವೈ ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ. ಕುಮಾರಸ್ವಾಮಿ ಅವರು ಕರಡಿಗೆ ಪಾಲಿಟಿಕ್ಸ್ ಅನ್ನು ಮಾಡ್ತಾ ಇದ್ದಾರೆ. ಬ್ಲ್ಯಾಕ್ ಮೇಲ್ ಮಾಡೋದು, ಕಾನ್ಸ್ಪಿರಸಿ ಮಾಡುವಂತಹದ್ದು ಪ್ರಾರಂಭ ಆಗಿದೆ. ಮುಖ್ಯಮಂತ್ರಿಗಳೇ ಹೇಳಿ ಎಂಎಲ್ಎ ಮಗ ಶಂಕರಗೌಡನನ್ನ ರಾತ್ರಿ 12ವರೆಗೆ ನಾನು ಏನು ಗೆಸ್ಟ್ ಹೌಸ್ ಅಲ್ಲಿ ಕಳಿಸ್ಕೊಟ್ಟು ನನ್ನ ಜೊತೆ ಮಾತನಾಡಿಸುವಂತ ಪ್ರಯತ್ನ ಮಾಡಿ ನನಗೆ ಬೇಕಾದಂತ ಮಾತುಕತೆಯ ದಾಖಲೆಗಳನ್ನು ಇಟ್ಕೊಂಡು ಉಳಿದುದನ್ನು ಕೈ ಬಿಟ್ಟು ಅವರು ಪ್ರೆಸ್ ಮೀಟ್ ಮಾಡಿ ನಾನೇ ಮಾತನಾಡಿ ಎಂಎಲ್ಎ ಮಗ ಶಂಕರಗೌಡನನ್ನು ಕಳಿಸ್ಕೊಟ್ಟಿದ್ದೆ ಅಂತ ಹೇಳಿದೆ. ಅವನು ಶಂಕರಗೌಡ ಬಂದದ್ದು ನಿಜ, ನನ್ನ ಜೊತೆ ಮಾತನಾಡೋದು ನಿಜ. ಏನ್ ನಡೀತು ಅನ್ನುವಂಥದ್ದು ಮುಂದೆ ನೋಡೋಣ. ಆದರೆ ಮುಖ್ಯಮಂತ್ರಿಗಳೇ ಕಳಿಸ್ಕೊಟ್ಟು ಅಲ್ಲಿಂದನೇ ಎಲ್ಲ ರೆಕಾರ್ಡ್ ಮಾಡಿಸುವಂತ ಕೆಳಮಟ್ಟಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ಸ್ವತಂತ್ರ ಭಾರತ ಇತಿಹಾಸದಲ್ಲಿ ಯಾವುದೇ ಮುಖ್ಯಮಂತ್ರಿ ಈ ರೀತಿ ನಡವಳಿಕೆನೇ ಇರಲಿಲ್ಲ. ಇದೇನಾದ್ರೂ ಸತ್ಯ ಆದ್ರೆ ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತೇನೆ. ಓಕೆ, ನಾನೇನಾದರೂ ಸ್ಪೀಕರ್ ಬಗ್ಗೆ ಏನಾದರೂ ಮಾತಾಡಿದ್ರೆ, ಈ ಮಾತೇನಾದ್ರೂ ನಿಜ ಆದ್ರೆ, ಆ ಪ್ರೂವ್ ಮಾಡಿದ್ರೆ ಕುಮಾರಸ್ವಾಮಿ ಅವರು ಇವತ್ತೇ ನಾನು ವಿರೋಧ ಪಕ್ಷ ನಾಯಕನ ಸ್ಥಾನಕ್ಕಲ್ಲ ಎಂಎಲ್ಎಗಿರಿಗೆ ರಾಜೀನಾಮೆ ಕೊಟ್ಟು ರಾಜಕೀಯದಿಂದ ನಿವೃತ್ತಿ ಆಗ್ತೇನೆ. ನೋಡ್ರಿ, ನಾನು ಏನ್ ಕೇಳಿದ್ದೆ ಬಿಡದೆ ಬೇರೆ ವಿಷಯ. ನೌ ಯು ಆರ್ ಟೆಲಿಂಗ್ ದಟ್ ಈಸ್ ದೇರ್ ಇನ್ ಅರೆ ನಾವೆಲ್ಲ ಕೇಳಿದೀನ್ರಿ. ಇದೆಲ್ಲ ಸತ್ಯಕ್ಕೆ ದೂರವಾದಂತದ್ದು. ಇವ್ರು ಎಕ್ಸ್ಪರ್ಟು, ಸಿನಿಮಾ ನಟ ತಾನೇ ಅವರು. ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರುವಂತದ್ದು, ಸ್ಪೀಕರ್ ವಿಷಯದಲ್ಲಿ ಏನು ಅಪಮಾನ ಮಾಡುವಂತ ಕೆಲಸ ಈ ರಾಜ್ಯದ ಮುಖ್ಯಮಂತ್ರಿ ಮಾಡ್ತಾ ಇದ್ದಾರೆ. ಇದು ಅಕ್ಷಮ್ಯ ಅಪರಾಧ. ರಾಜ್ಯದ ಜನತೆಯಲ್ಲಿ ಕ್ಷಮಾಪಣೆಯನ್ನು ಕೇಳಬೇಕು. ಸ್ಪೀಕರ್ನ ಅನಗತ್ಯವಾಗಿ ಇಲ್ಲಿ ಮಧ್ಯೆ ಎಳೆತಂದಿರುವಂತಹ ಉದ್ದೇಶ ಏನು, ದುರುದ್ದೇಶ ಏನು? ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಪಾಟೀಲ್. ದತ್ತಾತ್ರೇಯ, ಮಾತನಾಡಿರುವಂತಹ ವಿಚಾರ ಬೇರೆ ಇದ್ವು, ಆದ್ರೆ ನಾನು ಮಾತನಾಡಿದ್ದು ನಿಜ ಅಂತ ಇವತ್ತು ಒಪ್ಪಿಕೊಳ್ತಾ ಇದ್ದಾರೆ ಬಿಎಸ್ವೈ. ಆದ್ರೆ ಈ ಆಡಿಯೋ ಬಾಂಬ್ ಸಂದರ್ಭದಲ್ಲಿ ಅವ್ರು ಹೇಳಿರೋದೇನೆಂದ್ರೆ ನಾನು ಮಾತಾಡಿರೋದೇ ಅಲ್ಲ, ಇದು ಫೇಕ್ ಆಡಿಯೋ ಅನ್ನುವ ರೀತಿ ಅವರ ಮಾತುಗಳಿತ್ತು ಮತ್ತೆ ವರ್ತನಿತ್ತು. ಬಿಜೆಪಿ ಕೂಡ ಅದೇ ಧೋರಣೆಯನ್ನ ಮುಂದುವರಿಸಿತ್ತು. ಆದ್ರೆ ಆ ಮಾತಿಗೂ ಈ ಮಾತಿಗೂ ತುಂಬಾ ವೈರುಧ್ಯ ಕಂಡು ಬರ್ತಾ ಇದೆ. ಅಂದ್ರೆ ಬಿಎಸ್ವೈ ಸುಳ್ಳು ಹೇಳ್ತಾ ಇದ್ದಾರೆ ಅನ್ನುವಂತ ಪ್ರಶ್ನೆ ಕೂಡ ಮೂಡ್ತಾ ಇದೆ ಇದರಲ್ಲಿ. ನಿಜ ಸುಕನ್ಯಾ, ಇವತ್ತು ಅವ್ರು ಮಾಡಿದ ಮಾತುಗಳನ್ನ ಒಂದ್ಸಾರಿ ನಾವು ಅವಲೋಕನ ಮಾಡ್ತಾ ಹೋದ್ರೆ ಫೆಬ್ರವರಿ 8ರಂದು ಏನವರು ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿಯನ್ನು ಮಾಡುವಂತ ಸಂದರ್ಭದಲ್ಲಿ ಅವ್ರು ಹೇಳಿರುವಂತದ್ದು ಅದು ಆಡಿಯೋ ನಂದಲ್ಲ, ಅದು ಮಿಮಿಕ್ರಿ ಮಾಡಿದ್ರು ಅನ್ನುವಂತ ಮಾತುಗಳನ್ನ ಮಾತನಾಡಿದ್ರು. ಅಲ್ಲದೆ ಏನು ಅಂತಂದ್ರೆ ಅದು ಒಂದು ಫೇಕ್ ಆಡಿಯೋ ಇದೆ, ಅದೇನಾದ್ರೂ ನಾನ್ ಮಾತಾಡಿದ್ದು ಸಾಬೀತಾದ್ರೆ ನಾನು ರಾಜಕೀಯದಿಂದನೇ ನಿವೃತ್ತಿ ಕೊಡ್ತೀನಿ ಅನ್ನುವಂತ ಒಂದು ಮಾತುಗಳನ್ನು ಕೂಡ ಫೆಬ್ರವರಿ 8ರಂದು ಏನು ಕುಮಾರಸ್ವಾಮಿ ಅವರು ಆಡಿಯೋ ರಿಲೀಸ್ ಮಾಡಿದ್ರು. ಅದಾದ ನಂತರ ಏನು ಅಂತಂದ್ರೆ ಯಡಿಯೂರಪ್ಪನವರು ತಮ್ಮ ಕಚೇರಿನಲ್ಲಿ ಏನು ಸುದ್ದಿಗೋಷ್ಠಿ ನಡೆಸಿ ಮಾತನಾಡುವಂತ ಮಾತುಗಳು. ಆದ್ರೆ ಇವತ್ತು ಅವರು ಏನಂತಂದ್ರೆ ಸಂಪೂರ್ಣವಾಗಿ
ಅವತ್ತಿನ ಮಾತಿಗೆ ಇವತ್ತು ಯೂಟರ್ ನೋಡಿದಿರುವಂತದ್ದು. ಇವತ್ತು ನಾನು ಏನು ದೇವದುರ್ಗದ IBಯಲ್ಲಿ ಏನು ಗುರುಮಠಕಲ್ ಶಾಸಕ JDS ಶಾಸಕರು ಏನಿದ್ದಾರೆ ನಾಗನಗೌಡ ಅವ್ರ ಮಗ ಶರಣಗೌಡ ನಾನು ಭೇಟಿಯಾಗಿದ್ದು ನಿಜ, ನಾನು ಮಾತನಾಡಿದ್ದು ನಿಜ. ಆದ್ರೆ ಅಲ್ಲಿ ಮಾತನಾಡಿದಂತ ಸಂಪೂರ್ಣ ಆಡಿಯೋ ಏನು ಕುಮಾರಸ್ವಾಮಿ ಅವರು ಬಿಡುಗಡೆ ಮಾಡಿಲ್ಲ. ಕೇವಲ ತಮಗೆ ಬೇಕಾದನ್ನದ ಏನು ನನ್ನನ್ನ ಬ್ಲಾಕ್ ಮೇಲ್ ಮಾಡಬೇಕಾಗಿತ್ತು, ನನ್ನನ್ನ ರಾಜಕೀಯ ಕುತಂತ್ರದಿಂದ ಬಳಸ್ಕೊಳ್ಬೇಕಾಗಿತ್ತು, ಅದನ್ನಷ್ಟೇ ಬಳಸ್ಕೊಂಡಿದ್ದಾರೆ. ಆದ್ರೆ ನಾನ್ ಮಾತನಾಡಿದ್ದು ನಿಜ ಅನ್ನುವಂತ ಒಂದು ಮಾತುಗಳನ್ನ ಹೇಳಿದ್ದಾರೆ. ಆದ್ರೆ ಇಲ್ಲಿ ಇನ್ನೊಂದು ಅನಾಲಿಸಿಸ್ ಮಾಡ್ತಾ ಹೋದ್ರೆ ಹಾಗಾದ್ರೆ ಪೂರ್ಣ ಸತ್ಯ ಯಾವುದು ಯಡಿಯೂರಪ್ಪನವ್ರ ಮಾತಿನಲ್ಲಿ ಮತ್ತು ಆಡಿಯೋದಲ್ಲಿ ಇರ್ತಕ್ಕಂಥ ಪೂರ್ಣ ಸತ್ಯ ಯಾವುದು? ಇಷ್ಟು ದಿನ ಏನು ಯಡಿಯೂರಪ್ಪನವರು ಅದು ಮಿಮಿಕ್ರಿ ಅಂತಿದ್ರು, ನಾನು ಮಾತನಾಡಿಲ್ಲ ಅಂತ ಆಮೇಲೆ ನಿಮ್ಮಿಂದ ಮಾಹಿತಿನ ಪಡಿತೀನಿ. ಈಗ AICC ವಕ್ತಾರರಾಗಿರುವಂತಹ ಬ್ರಿಜೇಶ್ ಕಾಳಪ್ಪ ಅವರೀಗ ಸಂಪರ್ಕದಲ್ಲಿದ್ದಾರೆ. ಬ್ರಿಜೇಶ್ ಕಾಳಪ್ಪ ಅವರೇ, ಈಗ ಯಡಿಯೂರಪ್ಪನವರು ನಾನು ಮಾತನಾಡೇ ಇಲ್ಲ, ಮಿಮಿಕ್ರಿ ಮಾಡಿರೋದು ಫೇಕ್ ಆಡಿಯೋ ಅಂತ ಹೇಳ್ತಾ ಇದ್ದವರು ನಾನು ಮಾತನಾಡಿದ್ದು ನಿಜ, ಆದ್ರೆ ಮಾತನ್ನ ತಿರುಚಲಾಗಿದೆ ಅಂದ್ರೆ ಮರೆಮಾಚಲಾಗಿದೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಇಷ್ಟೊಂದು ವೈರುಧ್ಯ ಅವರ ಹೇಳಿಕೆಯಲ್ಲಿ ಇಷ್ಟು ಬೇಗ ಅಂತ? ಇಲ್ಲ, ಏನಾಗಿದೆ, ಯಡಿಯೂರಪ್ಪನವ್ರಿಗೆ ಅವ್ರನ್ನ ತಪ್ಪು ದಾರಿಲಿ ಎಳಿಬೇಕು ಅಂತ ಒಂದಷ್ಟು ಜನರದು ಬಿಜೆಪಿಲಿ ಹುನ್ನಾರ ಇದೆ. ಯಾಕೆಂತ ಹೇಳಿದ್ರೆ ಅವಾಗೂ ಕೂಡ ಬಿಜೆಪಿ ಲೀಡರ್ಸ್ ಇವತ್ತು ಕೂಡ ಹೇಳೋದೇನು ಅಂತ ಹೇಳಿದ್ರೆ ಒಂದಷ್ಟು ಬಿಜೆಪಿ ಲೀಡರ್ಸ್ ಅವ್ರನ್ನ ಪ್ಲಾನ್ ಮಾಡಿ ಅವ್ರನ್ನ ಜೈಲ್ ಕಳ್ಸಿದ್ದಾರೆ ಅಂತ. ಇವಾಗ ಮತ್ತೆ ಜೈಲ್ ಹೋಗುವಂತ ಸನ್ನಿವೇಶ ಬಂದಿದೆ. ಯಾಕೆಂತ ಹೇಳಿದ್ರೆ ಇವತ್ತು ಅವ್ರು ಒಪ್ಕೊಂಡಿದ್ದಾರೆ, ಅದು ಅವ್ರದೇ ವಾಯ್ಸ್ ಅಂತ ಅವ್ರು ಒಪ್ಕೊಂಡಿದ್ದಾರೆ. ಆ ಕಾರಣದಿಂದ ಇವತ್ತು ಜೈಲಿಗೆ ಹೋಗುವಂತದ್ದು ಯಾರು ತಪ್ಸಕ್ಕಾಗಲ್ಲ ಅವ್ರನ್ನ ಇವತ್ತು. ಯಾಕೆಂತ ಹೇಳಿದ್ರೆ ಒಂದು ಆಮಿಷ ಒಡ್ಡುವಂಥದ್ದು, ಆಮೇಲೆ ಎರಡನೇದು ನಿಮ್ಮ ಜುಡಿಷಿಯಲ್ ಎಂಟೈರ್ ಇದಕ್ಕೆ ಸಿಸ್ಟಮ್ಗೆ ನೀವು ನಾನು ದುಡ್ಡು ಕೊಟ್ಟು ನಾನು ಖರೀದಿ ಮಾಡ್ತೀನಿ ಅನ್ನೋಂತ ಹೇಳೋದು, ಸಭಾಧ್ಯಕ್ಷರು ನಾನು ದುಡ್ಡು ಕೊಡ್ತೀನಿ ಅಂತ ಹೇಳುವಂಥದ್ದು, ಬೇರೆ MLAಗಳು ನಾನು ದುಡ್ಡು ಕೊಟ್ಟು ನಾನು ಇಟ್ಟಿದ್ದೀನಿ ಅಂತ ಹೇಳುವಂಥದ್ದು, ಇವೆಲ್ಲ ಇದು ನೋಡಿದ್ರೆ ದೊಡ್ಡ ಅಪರಾಧ, ಇದು ಅಕ್ಷಮ್ಯ ಅಪರಾಧ ಇದು. ಅದು ಅವರು ಮಾಮೂಲಿ ಪತ್ರನಲ್ಲ, ಅವರು ಮಾಜಿ ಮುಖ್ಯಮಂತ್ರಿ ಆದವರು ಇಂಥ ಮಾತುಗಳನ್ನ ಹೇಳಿದ್ದಾರೆ ಅಂತ ಹೇಳಿದ್ರೆ ಅದನ್ನ ಒಪ್ಕೊಳ್ಳುತ್ತಾರೆ ಅಂತ ಹೇಳಿ ಇವಾಗ ಮುಖ್ಯಮಂತ್ರಿಗಳಿಗೆ ಅವರು ಬೈತಾರೆ ಅಂತ ಹೇಳಿದ್ರೆ ಅದು ಎಷ್ಟು ಸರಿ ಎಷ್ಟು ಅಂತ ಜನನಿ ಅದನ್ನ ಒಂದು ಡಿಸಿಷನ್ ಬೇಕಾಗುತ್ತೆ. ಯಾಕಂದ್ರೆ ಇವತ್ತು ಯಾವುದೇ ಒಂದು ಲೋಕಾಯುಕ್ತ ಅಥವಾ ACBಯಲ್ಲಿ ಒಬ್ಬ ಅಧಿಕಾರಿ ಒಂದು ಶಿಕ್ಷೆಗೆ ಒಳಗಾದ್ರೆ ಅವ್ನು ಯಾವತ್ತೂ ಕೂಡ ಅದೇ ಹೇಳ್ತಾನೆ. ಅಲ್ಲ, ಈಗ ನಕಲಿ ಆಡಿಯೋ ಅಂತ ಬಿಜೆಪಿ ಮುಖಂಡರು ಆರೋಪ ಮಾಡ್ತಾ ಬಂದ್ರು. ಆದ್ರೆ ಈ ಬಗ್ಗೆ ತನಿಖೆಗೆ ಲ್ಯಾಬ್ ಅಲ್ಲಿ ಆಡಿಯೋ ಪರೀಕ್ಷೆ ಮಾಡಿಸ್ತೀವಿ ಅಂತ ಗೃಹ ಸಚಿವರು ಹೇಳ್ತಾರೆ. ನಂತರ ಆ ಧ್ವನಿ BSY ಇಲ್ಲಾಂದ್ರೆ ನಿವೃತ್ತಿ ಘೋಷಣೆ ಮಾಡ್ತೀನಿ ಅಂತ ಕುಮಾರಸ್ವಾಮಿ ಹೇಳ್ತಾರೆ, ಶಪಥ ಮಾಡ್ತಾರೆ. ಈ ಸಂದರ್ಭದಲ್ಲಿ ಯಡಿಯೂರಪ್ಪ ಅವರ ಮಾತು ಬದಲಾಗುತ್ತೆ, ಅಂದ್ರೆ ಮಾತನಾಡಿದ್ದು ನಿಜ ಅನ್ನುವ ಧೋರಣೆ ಬಂದ್ಬಿಡುತ್ತೆ. ಅಂದ್ರೆ ಇದು ಒಂದು ರೀತಿಯಲ್ಲಿ ಬಿಜೆಪಿಯ ಈ ಅವರ ಹೋರಾಟ ಏನಿದೆ ಒಂಥರ ಹಿನ್ನಡೆ ಆದಂಗಲ್ವಾ ಅಂತ? ಇದು ಇಲ್ಲ ಅಲ್ಲ ಮೇಡಮ್, ಅದು ಸಂಪೂರ್ಣ ಕುಸಿದೋಗ್ಬಿಟ್ಟಿದೆ. ಇನ್ನ ಬಿಜೆಪಿಗೆ ನಿಮ್ಗೆ ಒಂದ್ ಸೀಟ್ ಬರುತ್ತೋ ಇಲ್ವೋ ಅಂತ ಪಾರ್ಲಿಮೆಂಟ್ ಅಲ್ಲಿ ನೀವು ನೋಡ್ಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಇದ್ರ ಇಂಪ್ಯಾಕ್ಟ್ ತುಂಬಾ ಜಾಸ್ತಿ ಇದೆ ಇದು. ಯಾಕೆಂತ ಹೇಳಿದ್ರೆ ಒಂದ್ ಕಡೆ ನೀವು ಇಷ್ಟೆಲ್ಲ ಹೇಳಿದೀನಿ, ಅದಲ್ದಲ್ಲೇ ನೀವು ಒಂದು ಎಷ್ಟು ಸಮುದಾಯಗಳನ್ನ ಬೈದಿರ ಅದರಲ್ಲಿ, ಆ ವಿಡಿಯೋದಲ್ಲಿ ಎಷ್ಟು ಸಮುದಾಯ ಎಲ್ಲ ಒಕ್ಕಲಿಗರು ಬೇರೆ ಬೇರೆ ಜಾತಿಯವರು ಎಲ್ಲ ಬೈದಿದ್ದಾರೆ ಅವರು. ಒಂದ್ ಸೀಟ್ ಬರುತ್ತೋ ಅಂತ ಅವ್ರು ನೋಡ್ಬೇಕಾಗುತ್ತೆ ಆ ವಿಡಿಯೋ ಆಡಿಯೋದಲ್ಲಿ ಕೇಳಾದ್ಮೇಲೆ ಜನ. ಅಲ್ಲ, ಮುಖ್ಯಮಂತ್ರಿ ಆಡಿಯೋ ರೆಕಾರ್ಡ್ ಮಾಡಿಸ್ತಾರೆ ಅಂದ್ರೆ ಯಾವ ಮಟ್ಟಕ್ಕೆ ಹೋಯ್ತು ರಾಜಕಾರಣ ಅಂತ ಯಡಿಯೂರಪ್ಪ ಅವರೇ ಪ್ರಶ್ನೆ ಮಾಡ್ತಾರೆ. ಇಲ್ಲ, ಅದೇ ಮತ್ತೆ ನಾವು ಅದಕ್ಕೆ ನಾನು ಹೇಳಿದೆ, ಸಿಕ್ಕಾಕೊಂಡ್ಮೇಲೆ ಯಾವುದೇ ಒಬ್ಬ ಅಧಿಕಾರಿ ACB ಕಡೆಯಲ್ಲಿ ಅಥವಾ ಇವರು ಲೋಕಾಯುಕ್ತ ಕಡೆಯಲ್ಲಿ ಆ ಅಧಿಕಾರಿಗಳು ಬೈಯೋದು ಸರ್ವೇ ಸಾಮಾನ್ಯ ತಾನೆ. ಇವ್ರು ಎಷ್ಟು ಕೆಟ್ಟವ್ರಿ ನಾನು ಹಿಡಿದ್ಬಿಟ್ಟಿದ್ದಾರೆ ಅಂತ ಸಿಕ್ಕಾಕೊಂಡವ್ರು ಯಾವತ್ತೂ ಕೂಡ ಹಾಗೆ ಮಾತಾಡ್ತಾನೆ. ಆದ್ರೆ ಈಗ HDK ವಿರುದ್ಧ ಇನ್ನೊಂದು ವಿಡಿಯೋವನ್ನು ಕೂಡ ಅವ್ರು ರಿಲೀಸ್ ಮಾಡಿದಾರಲ್ವಾ, ರಿಲೀಸ್ ಮಾಡಿದಾರೆ. ಅಲ್ಲ, ಅದೇನ್ ಲೆಕ್ಕಕ್ಕೆ ಬರುತ್ತೆ ಮೇಡಮ್ ಇದು? ನೋಡಿ, ಜನ ನೋಡಿ ಎಲ್ಲ ಅರ್ಥ ಮಾಡ್ಕೊಂಡ್ಮೇಲೆ ಇಲ್ಲ ನಾನು ರಿಯಾಕ್ಷನ್ ಅಲ್ಲಿ ಯಾವ್ದೋ ಒಂದು ವಿಡಿಯೋ ರಿಲೀಸ್ ಮಾಡ್ತೀನಿ, ಇನ್ನೊಂದು ಆಡಿಯೋ ರಿಲೀಸ್ ಮಾಡ್ತೀನಿ ಅಂತ ಯಾವ ಲೆಕ್ಕ ಬರುತ್ತೆ ಅದು? ಓಕೆ, ಒಂದ್ ನಿಮಿಷ ಹಾಗೆ ಸಂಪರ್ಕದಲ್ಲಿ ಬ್ರಿಜೇಶ್ ಕಾಳಪ್ಪ ಅವರೇ. ಈಗ ಬಿಜೆಪಿ ವಕ್ತಾರರಾಗಿರುವಂತಹ ಅಶ್ವಥ್ ನಾರಾಯಣ ಅವರೀಗ ಸಂಪರ್ಕದಲ್ಲಿದ್ದಾರೆ. ಅಶ್ವಥ್ ನಾರಾಯಣ ಅವರೇ, ಯಡಿಯೂರಪ್ಪ ಅವರು ಇದು ನಕಲಿ ಆಡಿಯೋ ಅಂತ ನೀವು ಬಿಜೆಪಿ ಅವರೆಲ್ಲರೂ ಕೂಡ ಹೇಳ್ತಾ ಇದ್ರೆ, ಯಡಿಯೂರಪ್ಪನವರು ಹೇಳಿದ್ರು. ಆದ್ರೆ ಈಗ ನೋಡಿದ್ರೆ ನಾನು ಮಾತನಾಡಿದ್ದು ನಿಜ ಅಂತ ಒಪ್ಕೊಳ್ತಾ ಇದ್ದಾರೆ. ಯಾಕೆ ಇಷ್ಟೊಂದು ಗೊಂದಲ ಅವ್ರ ಹತ್ರ? ಇಲ್ಲ, ಮೊನ್ನೆ ಅವ್ರು ಮಾತಾಡೋ ಸಂದರ್ಭದಲ್ಲಿ ಹೇಳಿದ್ದು ನಾನು ಮಾತಾಡಿಲ್ಲ, ನಕಲಿ ಇದೆ ಸನ್ಮಾನ್ಯ ಯಡಿಯೂರಪ್ಪನವರು ಹೇಳಿದ್ರು. ಹೌದು, ಇವತ್ತು ಅವರು ರೀತಿ ಹೇಳಿದ್ದಾರೆ. ನಾನು ನಿನ್ನೆ ಪತ್ರಿಕಾಗೋಷ್ಠಿ ಮಾಡುವಂತ ಸಂದರ್ಭದಲ್ಲಿ ನಾನು ನಿನ್ನೆ ಹೇಳಿದ್ದೆ, ಇದನ್ನ ಪ್ರೀಪ್ಲಾನ್ಡ್ ಆಗಿ ಕುಮಾರಸ್ವಾಮಿ ಅವರು ಶಾಸಕರ ಮಗನ ಕರೆಸಿ ಸ್ಟಿಂಗ್ ಆಪರೇಷನ್ ಮಾಡ್ಲಿಕ್ಕೋಸ್ಕರನೇ ಕುಮಾರಸ್ವಾಮಿ ಅವರು ಮಾಡಿರ್ಬೇಕು, ಇದ್ರದ್ದು ಮಾಡಿರೋ ತರ ಕಾಣ್ತಾ ಇರತಕ್ಕಂಥದ್ದು ಸಸ್ಪೆಕ್ಟ್ ಆಗಿದೆ ಅನ್ನತಕ್ಕಂಥದ್ದು ನಿನ್ನೆ ನಾನು ಪತ್ರಿಕಾಗೋಷ್ಠಿನಲ್ಲಿ ಹೇಳಿದೆ. ಇವತ್ತು ಅದನ್ನ ಯಡಿಯೂರಪ್ಪನವರು ಒಪ್ಕೊಂಡಿದ್ದಾರೆ. ಅಂದ್ರೆ ರಾಜ್ಯದ ಮುಖ್ಯಮಂತ್ರಿ ಆದಂತವ್ರು ನಾವು ಬಿಜೆಪಿಗೆ ಬರ್ತೀವಿ ಸೇರ್ಕೊಳ್ಳೋ ರೀತಿನಲ್ಲಿ MLA ಹೇಳ್ಕೊಟ್ಟಿ, ಅವ್ರ ಮಗನಿಗೆ ಹೇಳ್ಕೊಟ್ಟಿ,
ಅಲ್ಲಿಂದ ಕಾನ್ಫರೆನ್ಸ್ ಕಾಲ್ ಹಾಕಿ ಮಾತಾಡ್ಕೊಂಡು ಇವೆಲ್ಲ ಮಾಡುವಂತದ್ದು ಅಲ್ಲ ಏನೇ ಎಷ್ಟು ಇರ್ಲಿ ಮಟ್ಟಿಗೆ ಅಶ್ವಥ್ ಸರಿ ನಾರಾಯಣ ಅವರೇ, ಅನ್ನತಕ್ಕಂಥದ್ದು ಯಾರು ಏನೇ ಆಟ ಕುಮಾರಸ್ವಾಮಿ ಯೋಚನೆ ಆಡಿದ್ರು ಟ್ರಾನ್ಸ್ಪರೆಂಟ್ ಆಗಿ ಮಾಡ್ಬೇಕಾಗ್ತದೆ. ಮಾತಾಡ್ಬೇಕಲ್ವಾ, ಇವ್ರು ನ್ಯಾಯಯುತವಾಗಿರ್ಬೇಕಲ್ವಾ? ಈಗ ರಾಜಕೀಯ ನಿವೃತ್ತಿ ಘೋಷಿಸ್ತೀನಿ ನಾನು ಅಂತಂದ್ರೆ ಅಂತ ಚಾಲೆಂಜ್ ಹಾಕಿದವರು ಸದನದಲ್ಲಿ, ಈಗ ನೋಡಿದ್ರೆ ನಾನ್ ಮಾತನಾಡಿದ್ ನಿಜ ಅಂತ ಇಷ್ಟು ಬೇಗ ಒಪ್ಕೊಳ್ಳುವಂತದ್ದು, ಅಂದ್ರೆ ಈ ದ್ವಂದ್ವ ಜನರು ಕೂಡ ರೀಚ್ ಆಗತ್ತಲ್ವಾ ಅಂತ. ಇಲ್ಲ, ಒಂದೇನಂತ ಹೇಳಿದ್ರೆ ಮುಖ್ಯಮಂತ್ರಿಯವ್ರ ಬಾಯಿನಲ್ಲಿ ಏನ್ ಬರುತ್ತೆ ಅನ್ನೋದು ಗೊತ್ತಾಗ್ಬೇಕಾಗಿತ್ತಲ್ಲ ನಮ್ಗೆ. ಒಂದ್ಸಲ ಹೇಳ್ತಾರೆ ಇವ್ರು ಮುಖ್ಯಮಂತ್ರಿಯವ್ರು ಮಾಡಿದ್ದು ಅಂತ, ಇನ್ನೊಂದ್ಸಲ ಹೇಳ್ತಾರೆ ಮುಖ್ಯಮಂತ್ರಿಯವ್ರು ಮಾಡಿದ್ದು ಅಂತ ಮಾತಾಡಿದ್ದು ಅಂತ ನಾನು ಎಲ್ಲೂ ಹೇಳಿಲ್ಲ ಅಂತ ಧರ್ಮಸ್ಥಳದಲ್ಲಿ ಹೇಳ್ತಾರೆ. ಅಲ್ಲ ನಾನು ಮಾತಾಡಿದ್ದು ನಿಜ ಅಂತ ಅಲ್ಲ, ಒಂದ್ ನಿಮಿಷ ಮಾತನಾಡಿದ್ದು ನಿಜ ಅಂತ ಆದ್ಮೇಲೆ ಮಾತನಾಡಿದ್ದು ನಿಜ ಅಂತ ಯಡಿಯೂರಪ್ಪನವರು ಒಪ್ಕೊಂಡ್ಮೇಲೆ ಯಾರು ರೆಕಾರ್ಡ್ ಮಾಡಿದ್ರೇನು, ಯಾರು ಸ್ಪೈ ಮಾಡಿದ್ರೇನು? ಕತ್ತಾಲಿಕೆ ಮಾಡತಕ್ಕಂಥದ್ದು, ಇನ್ನೊಬ್ರನ್ನ ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ವಿರೋಧ ಪಕ್ಷ ನಾಯಕರ ವಿಚಾರಗಳನ್ನು ಸ್ಟಿಂಗ್ ಆಪರೇಷನ್ ಮಾಡ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಇದು ರಾಜ್ಯದ ಮುಖ್ಯಮಂತ್ರಿ? ಅಲ್ಲ, ಅದು ಸರಿ ಇಲ್ಲ ಅಂತಾನೆ ಇಟ್ಕೊಳ್ಳೋಣ ಅಶ್ವಥ್ ನಾರಾಯಣ ಅವರೇ. ನಾನು ಹೇಳ್ತಿರೋದು ಯಾರು ಅದನ್ನ ಮಾಡಿದಾರೆ ಅನ್ನೋದಕ್ಕಿಂತ ಇವರು ಆ ಸಂದರ್ಭದಲ್ಲಿ ಯಾವ ರೀತಿ ವರ್ತಿಸಬೇಕಾಗಿತ್ತು ಅನ್ನೋದು ಕೂಡ ಇಂಪಾರ್ಟೆಂಟ್ ಅಲ್ವಾ ಅಂತ ನಾನು ಹೇಳ್ತಿರೋದು. ಇಲ್ಲ, ಫಸ್ಟ್ ಆಫ್ ಆಲ್ ಮುಖ್ಯಮಂತ್ರಿಗಳು ಸಿಡಿ ರಿಲೀಸ್ ಮಾಡ್ತೀನಿ, ಆಡಿಯೋ ರಿಲೀಸ್ ಮಾಡ್ತೀನಿ ಅಂತ ಹೊರಟಿದಾರಲ್ಲ, ಅವ್ರಿಗೆ ಆ ಮುಖ್ಯಮಂತ್ರಿ ಸ್ಥಾನದ ಗೌರವ, ಮುಖ್ಯಮಂತ್ರಿ ಸ್ಥಾನದ ತೂಕ ಆದ್ರೂ ಗೊತ್ತಿದ್ಯಾ ಕುಮಾರಸ್ವಾಮಿ ಅವ್ರಿಗೆ? ಮುಖ್ಯಮಂತ್ರಿ ಆದ ಈ ರೀತಿ ನಾನು ಹೇಳ್ತಿರೋದು ಕೇಳಿ, ಮುಖ್ಯಮಂತ್ರಿ ಸ್ಥಾನದ ಗೌರವ ಗೊತ್ತಿಲ್ವಾ ಅದು ನಿಮ್ಮ ಪ್ರಶ್ನೆ. ಮುಖ್ಯಮಂತ್ರಿ ಆಗ್ಬೇಕಂತ ಹೊರಡ್ತಾ ಇರೋ ಯಡಿಯೂರಪ್ಪ ಅವರಲ್ವಾ, ಅವರು ಕರೆದು ಉಳಿಸ್ಕೋಬೇಕಲ್ವಾ? ಮೊದಲನೇ ಬಾರಿನೂ ಹಿಂಗೆ ನಡ್ಕೊಂಡ್ರು, ಎರಡನೇ ಬಾರಿನೂ ಇದೇ ರೀತಿ ನಂಬಿಸಿ ದ್ರೋಹ ಮಾಡುವಂತ ಕೆಲಸನ ಮುಖ್ಯಮಂತ್ರಿಗಳು ಮಾಡ್ತಾರೆ. ಅಲ್ಲ, ಬ್ರಿಜೇಶ್ ಕಾಳಪ್ಪ ಅವ್ರು ಹೇಳ್ತಾ ಇದ್ರು ಬಿಜೆಪಿ ಅವರೇ ಯಡಿಯೂರಪ್ಪ ಅವ್ರನ್ನ ತಪ್ಪು ದಾರಿಗೆ ಎಳಿತಾ ಇದ್ದಾರೆ, ಅವ್ರನ್ನ ಈ ರೀತಿ ಮಾಡಿ ಒಂದ್ ರೀತಿ ಅಪಹಾಸ್ಯ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತ ಬ್ರಿಜೇಶ್ ಕಾಳಪ್ಪ ಅವ್ರು ಈಗಷ್ಟೇ ಹೇಳ್ತಾ ಇದ್ರು. ನನ್ ಧ್ವನಿ ಕೇಳಿಸ್ತಾ ಇದೆಯಾ ಅಶ್ವಥ್ ನಾರಾಯಣ ಅವರೇ? ಬ್ರಿಜೇಶ್ ಕಾಳಪ್ಪ ಅವ್ರೆ, ನನ್ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ಹೇಳಿ ಮೇಡಮ್. ಅವ್ರಿಗೆ ಬೇಕು ಅಂತ ಕೇಳೋಣ. ಅಲ್ಲ, ಬ್ರಿಜೇಶ್ ಕಾಳಪ್ಪ ಅವರೇ, ಅವರು ಬಹುಶಃ ಉತ್ತರ ಕೊಡೋದಿಕ್ಕೆ ರೆಡಿ ಇಲ್ಲ, ಅಥವಾ ಅರ್ಥ ಆದ್ರೂ ಕೂಡ ಅರ್ಥ ಆಗದಿರೋ ರೀತಿ ವರ್ತಿಸ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ನನಗೆ. ಯಾಕಂದ್ರೆ ಈ ವಿಚಾರವಾಗಿ ಮುಖ್ಯಮಂತ್ರಿಯನ್ನು ಬ್ಲೇಮ್ ಮಾಡ್ತಾ ಇದ್ದಾರೆ. ಅಂದ್ರೆ ಮುಖ್ಯಮಂತ್ರಿಯವರು ಮಾಡಿದ್ದು ಸರಿನೋ ತಪ್ಪಾ ಅನ್ನೋದು ಎರಡನೇ ವಿಚಾರ, ಆದ್ರೆ ಅವ್ರು ಹೇಗೆ ವರ್ತನೆ ಮಾಡ್ಬೇಕಾಗಿತ್ತು ಆ ಸಂದರ್ಭದಲ್ಲಿ ಅನ್ನೋದು ತುಂಬಾ ಮುಖ್ಯ ಅಲ್ವಾ ಅಂತ. ಇವಾಗ ಮುಖ್ಯಮಂತ್ರಿಗೆ ಹೀಗ್ ನಡ್ಕೋಬೇಕಾಗಿತ್ತು, ಹಾಗ್ ನಡ್ಕೋಬೇಕಾಗಿತ್ತು ಅಂತೆಲ್ಲ ಹೇಳ್ತಾ ಇದ್ರಲ್ಲ, ವಯಸ್ಸು ಯಾರು ಜಾಸ್ತಿ ಆಗಿದೆ? ಯಡಿಯೂರಪ್ಪನವ್ರಿಗೆ ತಾನೆ, ಅವ್ರ ಮುಖ್ಯಮಂತ್ರಿ ಆದವ್ರು ತಾನೆ. ಮೊದಲು ಉಪಮುಖ್ಯಮಂತ್ರಿ ಕೂಡ ಆಗಿದ್ರು, ಮುಖ್ಯಮಂತ್ರಿ ಕೂಡ ಆಗಿದ್ರು. ಆಮೇಲೆ ಇವಾಗ ಪಾರ್ಟಿ ಅಪೋಸಿಷನ್ ಲೀಡರ್ ಇದ್ದಾರೆ, ಬಿಜೆಪಿ ಪಕ್ಷಕ್ಕೆ ಅಧ್ಯಕ್ಷ. ಅವ್ರು ನಡ್ಕೊಳ್ಳೋದು ಸರಿನಾ? ವಯಸ್ಸು ಯಾರು ಜಾಸ್ತಿ ಆಗಿದೆ ಅಂತ ಅದು ಸ್ವಲ್ಪ ಒಂದು ಕೇಳಿ ಅವ್ರಿಗೆ. ಆಮೇಲೆ ದುಡ್ಡು ಕೊಟ್ಟಿರೋರು ಯಾರು? ಮುಖ್ಯಮಂತ್ರಿಗಳು ದುಡ್ಡು ಕೊಟ್ಟಿರಲ್ಲ, ಯಡಿಯೂರಪ್ಪ ಅವ್ರಿಗೂ ದುಡ್ಡು ಕೊಟ್ಟಿರೋಂಥದ್ದು. ಆ ದುಡ್ಡು ಹೇಗೆ ಸಂಪಾದನೆ ಮಾಡಿದ್ರು ಅವರು? 10 MLAಗಳು 11 MLAಗಳನ್ನೆಲ್ಲ ಇವರು ದೇಶ ಒಡ್ಡಿ ದುಡ್ಡಿಟ್ಕೊ ಕೊಡ್ಬೇಕು ಅಂತ ಹೇಳಿದ್ರೆ ಆ ದುಡ್ಡು ಎಲ್ಲಿಂದ ಬಂತು? ಎಸ್ ಬ್ರಿಜೇಶ್ ಕಾಳಪ್ಪ ಅವರೇ, ಧನ್ಯವಾದ ನಮ್ಮ ಜೊತೆ ಇಷ್ಟೊತ್ತು ಮಾತನಾಡಿದಕ್ಕಾಗಿ.